ಐಶ್ವರ್ಯ ಮಸ್ತ್ ಮೇಲೆ ಕೇಳೈ ಪ್ರಾಣಕಾಂತೆ. ಕಾಂತೆ ನಿನ್ನ ಪಯಣವೆಲ್ಲಿಗೆ? ಅದರ ಕೋಷ್ಟಿನಿಗೆ ಏತಕ್ಕೆ ಬೇಕು ಸುಂದರಿ? ನನಗೆ ಬೇಕಿಲ್ಲದ ಮೇಲೆ ಮತ್ತೆ ಯಾರಿಗೆ ಬೇಕಾಗಿರೋದು? ಇಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ಸುಂದರಿ. ಏಕೆ? ಸತಿಯಳ ಮುಂದೆ ತಿಳಿಸಿ ಹೋಗಬಾರದು ಅಲ್ಲವೇ? ಯಾರು ಹೇಳಿದರು? ಹಿರಿಯರು ಎಚ್ಚರಗೊಟ್ಟಿರುವರು. ಹಿರಿಯರು ಹೇಳಿದರೆ? ಹೌದು ಸುಂದರಿ. ಹೌದೇ? ಹೌದೇ ಕಾಂತೆ? ನಿಜವೇ? ಹೌದು ನಿಜವಾಗಿ ಸುಂದರಿ. ಪ್ರಿಯಾ ಪ್ರಿಯೇ ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಬೋಲೋ ಕದ ಮಹಾವೀರ ಭಾರತದ ದೊರವೀರ ಸುಂದರ ಪ್ರಿಯಕರ ಎನ್ನಯ ಬಾಳಿನ ಚಂದರು ಕಾಂತ ಕಾಂತೆ ಕರದಲ್ಲಿ ಧನುರ್ಬಾಣವನ್ನು ಪಡೆದು ಎಲ್ಲಿಗೆ ಹೋಗುವೆ? ಅದರ ಕೋಷ್ಟಿನ ಹೇತಕ್ಕೆ ಬೇಕು ಸುಂದರಿ? ನಿನ್ನ ಸತಿಯಾದ ಎನ್ನ ಮುಂದೆ ತಿಳಿಸರನ್ನ ಬುದ್ಧಿ ಸಂಪನ್ನ ಹೇ ಚಂದ್ರಮುಖಿ ಮತ್ತು ಬಾಣ ನಾಯಕಿ. ಹೇ ಚಂದ್ರಮುಖಿ ಮತ್ತು ಬಾಣ ನಾಯಕಿ, ನನ್ನ ಪಯಣದ ಕೋಷ್ಟಿನ ಹೇತಕ್ಕೆ ಬೇಕು? ಹೇ ಕಾಂತೆ, ನೀನು ಕೈಗೊಂಡು ಬಂದ ಸಚ್ಚಂದನ ಗಂಧದ ಪರಿಮಳ ದ್ರವ್ಯಗಳಿಂದ ಸಂತೃಷ್ಟಪಡಿಸುವುದೇ ಸಾಕು. ಪೂರ್ವಜರಾದ ಬಳಿಕ ದಾವುದಾದರೂ ರಾಜ್ಯಕಾರ ಇದ್ದೇ ಇರುತ್ತದೆ. ಹೋಗುವ ಸಮಯದಲ್ಲಿ ಅಂಗನೆಯೊಡ್ಡ ಬಂದು ಕೇಳುವುದು ಪದರವಲ್ಲವೇ ಪ್ರಾಣಸಖಿ ಶುಭ್ರಾಂಶಮುಖಿ ಪ್ರಾಣೇಶ್ವರ ಪ್ರಾಣೇಶ್ವರಿ. ನನ್ನ ಪಯಣದ ಸಂಗತಿ ನಿನಗೇಕೆ ಬೇಕೆಂದು ಕೇಳಿದೆಯಾ? ಹೌದು ಸುಂದರಿ. ನಿನ್ನ ಕಷ್ಟ ಸುಖದಲ್ಲಿ ನಾನು ಸಮಭಾಗಿ ಅಲ್ಲವೇ? ಇಲ್ಲವ ಅಂದರೆ ಯಾರು ಸುಂದರಿ? ತಿಳಿಸಬೇಕು. ತಿಳಿಸುವುದಿಲ್ಲ ಸುಂದರಿ. ಪ್ರಿಯಾ ಪ್ರಿಯೇ ಕೈ ಹೇಳಿದ ಸಹ
ಕಾಂತೆ ಸತಿಪತಿ ಅಂದರೆ ದೇಹ ಎರಡಾದರೂ ಜೀವ ಒಂದೆಂಬ ಭಾವನೆ ಇರಬೇಕು. ಇಲ್ಲಂದ ಅವರು ಯಾರು ಸುಂದರಿ? ಸತಿಯಳ ಮುಂದೆ ತಿಳಿಸದಂತ ಕಾರ್ಯವು ಯಾವುದಿರುವುದು? ಅಂತ ಕಾರ್ಯವಿರುವುದು ಸುಂದರಿ. ತಿಳಿಸಿ ಎಂದು ಬೇಡಿಕೊಳ್ಳುವಿನ ಕಾಂತ ಗುಣವಂತ. ಹೇ ಪ್ರಭಾವತಿ, ಮತ್ಕರದಳು ವೀರ ಕಂಕಣವಂ ಧರಿಸಿ ರೌದ್ರಾಂಕಿತನಾಗಿ ಹೋಗುವ ಸಮಯದಲ್ಲಿ ಎಲ್ಲಿಗೆ ಹೋಗುವ ಎಂದು ಕೇಳುವುದ ಉತ್ತಮ ಸ್ತ್ರೀಯಳ ಧರ್ಮವಲ್ಲ. ಹೇ ಸುಂದರಿ, ಊರ್ವಿಯಳು ದಾವ ಪುರುಷನಾಗಲಿ ತಾನು ಹೋಗುವ ರಸ್ತೆ ಸ್ತ್ರೀಯಳ ಮುಂದೆ ಹೇಳಬಾರದೆಂಬ ಶಾಸ್ತ್ರ ಸಮ್ಮತವಿದೆ. ಹೇ ಕಾಂತೆ, ಆದ್ದರಿಂದ ನಾ ಹೋಗುವ ಸಮಯದಲ್ಲಿ ಪಯಣದ ವಿಚಾರವಮ್ಮರ ತರಮನಿಗೆ ನಡೆಯರಮಣಿ ಮೋಹನಾಭರಣಿ. ಕಾಂತ ಕಾಂತೆ, ಪ್ರಿಯ ಪ್ರಿಯೇ, ತಿಳಿಸುವುದಿಲ್ಲವೇ? ಅದೇನು ಚೆನ್ನಾಗಿ ಹೇಳು. ಕಾಂತ, ಕಾಂತೆ, ನಾನು ನಿನ್ನ ಪ್ರೀತಿಯ ಸತಿ ಅಲ್ಲವೇ? ಇಲ್ಲ ಒಂದು ಅವರಾರು ಸುಂದರಿ. ತಿಳಿಸಬೇಕು ಸುಂದರ. ಇಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಕಾಂತೆ. ಅಲ್ಲ ನಲ್ಲೇ ಪ್ರಿಯ, ಪ್ರಿಯೇ, ಮನೋಹರ, ಮನೋಹರಿ, ಹೇಳಲೆ. ಅದೇನು ಚೆನ್ನಾಗಿ ಹೇಳು. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿ ಚೆನ್ನಾಗಿ ಓದಾಣ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿ ಚೆನ್ನಾಗಿ ಓದಾಣ. ಕರ ಮುಗಿದು ಬೇಡವಿನ ತಿಳಿ ಚೆನ್ನಾಗಿ ವಿವರವಲ್ಲ. ಕರ ಮುಗಿದು ಬೇಡವಿನ ತಿಳಿ ಚೆನ್ನಾಗಿ ವಿವರವಲ್ಲ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿ ಚೆನ್ನಾಗಿ ಪ್ರಿಯ, ಕಾಂತ, ಸತಿಯಳ ಮುಂದೆ ತಿಳಿಸದ ಹೋದರೆ ನಿನ್ನ ಕಾರ್ಯವು ಎಂದಿಗೂ ಜಯವಾಗಲರು. ಅದ್ಯಾತಕ್ಕೆ ಜಯವಾಗುವುದಿಲ್ಲ ಸುಂದರಿ? ಕಾಂತ, ಕಾಂತೆ, ನೀನು ಇದೇ ರೀತಿ ಹಠ ಮಾಡೋದು ತರವಲ್ಲ. ಅದ್ಯಾತಕ್ಕೆ ತರವಲ್ಲ? ಅದು ಯಾತಕ್ಕೆ ಎಂದು ಕೇಳ್ತಿರ್ವಿಯಾ? ಹೌದು ಸುಂದರಿ. ಶ್ರೀ ಸಿದ್ಧಲಿಂಗೇಶ್ವರನು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚಲಾರನು. ಅದ್ಯಾತಕ್ಕೆ ಮೆಚ್ಚಲಾರನು? ಒಮ್ಮನೆ ನಿನ್ನ ಪಯಣದ ಸಂಗತಿಯನ್ನು ತಿಳಿಸರನ್ನ ಬುದ್ಧಿ ಸಂಪನ್ನ. ಹೇ ಸತಿ ಮೋಹದ ಪ್ರಭಾವತಿ, ಪಯಣದ ಉದ್ಯೋಗದಾವುದೆಂದು ಬಗೆ ಬಗೆಯಿಂದ ಅಲ್ಪರದು ಕೇಳುತ್ತೀಯಾ? ಹಾಗಾದರೆ ಹೇಳುವನು ಕೇಳು ಎನ್ನ ಪಯಣದ ಸಂಗತಿ. ಚೆನ್ನಾಗಿ ಹೇಳಿ ಪ್ರಿಯ. ಹೇ ಕಾಂತಾಮಣಿ, ಈ ಪೃಥ್ವಿಯಳು ಪಾಂಡು ಪುತ್ರರೊಳರೆ ಪಗುಲ ಕಮುದ ಪ್ರಚಂಡ ಭುಜ ಬಲಾರ್ದಂಡ ಗಂಡಗಲಿಗಳ ಗಂಡ ಕೋದಂಡ ವಿದ್ಯ ಪಾಂಡಿತ್ಯನೆಂದನಿಸಿದ ಮತ್ಸ್ಯ ಪಾಂಡವನೊಡನೆ ಸಮರವನ್ನು ಗೈದ. ಹೇ ಕಾಂತೆ, ಎಡೆಯಂಬಿಟ್ಟಿದ ನಾಗ ಸರ್ಪದಂತೆ ದರ್ಪೋದ್ಗರ್ಷಿ ಮಾನಸದ ಎನ್ನಯ ದರ್ಪದಿಂದ ನರನ ತಾಣವನ್ನು ಬೆಚ್ಚನೆ ಒಕ್ಕಲಿಕ್ಕೆ. ಹೇ ಸುಂದರಿ, ಅವನ ರಥವೊಮ್ಮೊಳೆಯುವ ಗರುಡ ಧ್ವಜನಿಗೆ ಎನ್ನಯ ಭುಜಬಲ ತಾಣವನ್ನು ತೋರಿಸಿ ಕೋಳಿರ ಮೇಲಾದರೂ ಪ್ರಾಣಗಳನ್ನು ನೀಗಿ ವಿಜಯಾಂಗನೆಯನ್ನು ಕೂಡಿಕೊಂಡು ಬರುವೆ. ಇಲ್ಲವೇ ಮುಕುಂದನ ಪಾದಾರವಿಂದನು ಸೇರಿ ಬಿಡಿಸಕ್ಕಿ ರಾಖಿಯನ್ನು ಮುಖಿ
ಸುಂದರ ಕಾಂತ ಸುಂದರಿ ಪ್ರಿಯ ಪ್ರಿಯೇ ಏನು ಹೇಳ್ತಿರ್ವಿ? ಯುದ್ಧಕ್ಕೆ ಹೋಗುತ್ತೀರಿ ಅಂತ ಹೇಳ್ತಿರುವನು. ಬೇಡ ಕಾಂತ, ಅದು ಯಾತಕ್ಕೆ ಬೇಡ ಕಾಂತೆ? ಯುದ್ಧ ಮಾಡೋ ವಯಸ್ಸು ನಿನ್ನದಲ್ಲ. ಚಿಕ್ಕ ವಯಸ್ಸಿನ ಪರಿಮಿತಿ ಇರುವುದಿಲ್ಲ ಸುಂದರಿ. ವೈರಿಗಳನ್ನು ಖಂಡಿಸುವ ಈ ಖಡ್ಗವನ್ನ ಗಟ್ಟಿದ್ದರೆ ಸಾಕಲ್ಲವೇ ಕಾಂತ? ಕಾಂತೆ ಈ ವಯಸ್ಸಿನಲ್ಲಿ ಸತಿಪತಿಯರು ಕೂಡಬೇಕು. ಯುದ್ಧ ಮಾಡವನ್ನು ಹೋಲಿಸಿರುವನು ಸುಂದರಿ. ಯುದ್ಧ ಮಾಡಿ ಬರುವಿಯಾ? ಹೌದು ಸುಂದರಿ. ಬರದಿದ್ದರೆ ಅಂತ ಪ್ರಶ್ನೆಯನ್ನು ಕೇಳಬೇಡ ಕಾಂತ. ಕಾಂತೆ ಪ್ರಿಯ ಪ್ರಿಯೇ ಹೇಳಲೆ. ಅದೇನು ಚೆನ್ನಾಗಿ ಹೇಳು. ಬಾರ ಸುಂದರನೇ ಬಾರ ಸುಂದರನೇ ಆನಂದವೋ ಆನಂದಿತ ಟೈಮ್ ಇಲ್ಲಪ್ಪ. ಆ ಶೇಪ್ ಅಣ್ಣದೇವ ನೋಡ್ರಿ. ಪ್ರಿಯ ಪ್ರಿಯೇ ಇಂಥ ಅಸಾಧ್ಯವಾದ ಮಾತುಗಳನ್ನು ಯಾತಕ್ಕೆ ಆಡುತ್ತಿರುವಿ? ಇದ್ದ ಮಾತನ್ನೇ ಹೇಳ್ತಿರುವಣ ಸುಂದರಿ. ಈ ಧರಣಿಯೊಳಗೆ ಗೃಹಗಸ್ಥರಾದವರಿಗೆ ಋಣಮುಕ್ತಿ ಆಗುವ ಪರ್ಯಂತರೂ ತನ್ನ ಆಸ್ತಿಯು ತನ್ನ ಕೈಗೆ ಸೇರುವುದು. ಕಾಂತ ಕಾಂತೆ ನಿನಗೆ ಋಣಮುಕ್ತಿ ಆಗಿಲ್ಲ. ಅದು ಯಾತಕ್ಕೆ ಆಗಿಲ್ಲ? ನಿನ್ನ ಕೈಗೆ ಹೇಗೆ ವಶವಾಗುವುದು? ಕಾಂತ ಕಾಂತೆ ನನ್ನ ಗರ್ಭದಲ್ಲಿ ಒಂದು ಪುತ್ರೋತ್ಪತ್ತಿ ಆಯ್ತಂದ್ರೆ ನಿನಗೆ ಋಣಮುಕ್ತಿ ಆಗುವುದು. ನನಗೆ ಪುತ್ರ ದಾನವನ್ನು ನೀಡು ಸುಂದರ. ನೋ ಮೋಹನ ಚಂದ್ರ ಏಲಿ ಮತ್ತ ಗಜಗಾಮಿನಿ ಏನಗೊಂದು ಪುತ್ರ ದಾನವನ್ನೆತ್ತ ಪೋಗೆಂದು ನುಡಿಯುವ ನಿನ್ನಯ ಮಧುರೋಕ್ತಿಗಳು ಸತ್ಯವಲ್ಲದೆ ಮಿಥ್ಯವಲ್ಲ. ಏ ಸುಂದರಿ, ಆದರೆ ನಿನಗೆ ಪುತ್ರ ದಾನವನ್ನು ಇಯಲು ಇದು ತಕ್ಕ ಸಮಯವಲ್ಲ. ಯಾವ ಸಮಯವು? ಅಲ್ಲ, ಅದು ಯಾತಕ್ಕೆ ಅಲ್ಲ? ಇದು ವಸಂತ ಕಾಲವಲ್ಲವೇ? ಕಾಲವೋ ಕಾಂತೆ? ಇದು ಸತಿಪತಿಯರು ಕೂಡುವ ಸಮಯವು. ಇದು ಪಿತನಾಜ್ಞೆಯನ್ನು ಮೀರುವಂತಿಲ್ಲ ಕಾಂತೆ. ಹೌದು ಸುಂದರಿ. ಕಾಂತೆ ದ್ವೀಕ್ಷತ್ ಕುಲ ಹಂಬರೋತ್ತಂಬ ಪ್ರಾಯನಾದಾಂಶ ಧ್ವಜ ಪಿತನು ನೇಮಿಸಿದ ಕಟ್ಟಳ ಹೇ ಪ್ರಿಯೇ, ಶುಂಭದ್ ಗಂಭೀರ್ಯ ಧೈರ್ಯ ಮಾನಸನಾಗಿ ಪಟು ಪಟ ಪರಾಕ್ರಮಿಗಳೆಲ್ಲರೂ ಸಮರಂಗಣಕ್ಕೆ ಹೋಗಿ ಸಾಹಸದಿಂದ ಸಣಸಿ ಜಯ ಹೊಂದಲು ಸೈನ್ಯ ಸಮೂಹ ಎಲ್ಲ ಹೋಗಿರಲಾಗಿ ಅಹೇ ಕಾಂತೆ ಅಂತ ಮತ್ಪಿತನಾಜ್ಞೆಯಂ ಧಿಕ್ಕರಿಸಿ ಕಕ್ಷಣ ನಿಂತ ರಾಜಾಜ್ಞೆ ಉಲ್ಲಂಘನೆಗೆ ತಕ್ಕ ಶಿಕ್ಷೆಗೆ ಗುರಿಯಾಗಿ ಬಿಡಬೇಕಾಗುವುದು. ಅಹೇ ಸುಂದರಿ, ಬೋಳಿರ ಪಾರ್ಥನಂ ಜೈತಿ ಎತ್ತಾತನ ಮನ ಸಂತೋಷ ಪಡಿಸಿ ಬಂದ ಬಳಿಕ ನಿನ್ನ ಮನೋಬಯಕೆ ತೀರಿಸುವನು ಕಾಮಿನಿ ಕಲಹಂಸ ಕಾಮಿನಿ. ಸುಂದರ, ಈಗ ನನ್ನನ್ನು ಬಿಟ್ಟು ಹೋಗುವೆಯಾ? ಸಹಜವಾಗಿ ಹೋಗುವನು. ಬೇಡ ಕಾಂತ. ಅದು ಏತಕ್ಕೆ ಬೇಡ ಕಾಂತೆ? ನಿನ್ನನ್ನು ಹಗಲೇ ನಾನು ಈ ಹರಮನೆಯಲ್ಲಿ ಒಂದು ಕ್ಷಣ ಮಾತ್ರ ಕಾಲ ಕಳೆಯಲಾರೆನು.
ಅದು ಯಾತಕ್ಕೆ ಕಾಲ ಕಳೆಯಲು ಸುಂದರಿ? ಪ್ರಿಯ ಪ್ರಿಯೇ, ನೀನಿಲ್ಲದ ಮೇಲೆ ನಾನು ಹೇಗಿರಲಿ? ಪಿತನಾಜ್ಞೆಯನ್ನು ಮೀರುವಂತಿಲ್ಲ ಸುಂದರಿ. ಫಸ್ಟ್ ಸತಿಯ ಮಾತು ಕೇಳು. ಇಲ್ಲ ಸುಂದರಿ, ಪಿತನಾಜ್ಞೆಯನ್ನು ಕೇಳುವೆನೋ? ಹೌದೇ? ಹೌದು ಸುಂದರಿ, ಹೋಗುವೆಯ? ಸಹಜವಾಗುವಾಗ ಕ್ಷತ್ರಿಯರು ಪಂಥವನ್ನು ತೊಟ್ಟು ಹಿಂದೆ ತಿರುಗಿ ಬರುವ ಮಾತನ್ನು ಬಿಟ್ಟು ಬಿಡು. ಎಂತಹರಣ ಹೇಳಿ ಪ್ರಶ್ನೆ ಕೇಳುತ್ತಿರುವ ಸುಂದರಿ? ಕಾಂತೆ ಯುದ್ಧಕ್ಕೆ ಹೋಗಿ ಹಿಂದೆ ತಿರುಗಿ ಬಂದ್ರಂತೂ ಒಳಿತವಾಯ್ತು, ಇಲ್ಲವಾದರೆ ನನ್ನ ಗತಿಯೇನು? ಎಂತಹರಣ ಹೇಳಿಯನ್ನು ಮಾತನ್ನು ಹೇಳುತ್ತಿರುವಿ ಕಾಂತೆ? ಯುದ್ಧದ ಆಸೆಯನ್ನು ಮರೆಮಾಡಿ ಸುಮ್ಮನೆ ನಮ್ಮ ಹರ ಮಂದಿರಕ್ಕೆ ಹೋಗಿ ನಡೆಯನಲ್ಲ, ಕೇಳನ್ನ ಸಲ್ಲ. ಹೇ ಸತಿ ಮೋಹದ ಪ್ರಭಾವತಿ, ಬಾಲವೈರಿ ನಂದನನ ಕೂಡ ಕಲಹಕ್ಕೆ ಹೋಗಲಾಗದೆಂದು ಸಲ್ಲಲಿತ ಚಾತುರ್ಯ ಮಂಪೇಳೆ ಮರಳಿ ಬರಲಾಗದೆಂದು ನಿನಗೆ ಒತ್ತಿಗೆ ಎಂತೆಗೆದು ಹೇಳಿದವರದಾರು. ಇಂದಿನ ದಿನ ರಣಮಂಡಲದಲ್ಲಿ ಇಂದ್ರ ಸಂಜಾತನಾದ ಧನುಂಜಯನಿಗೆ ಮಂದರೋತ್ತರನಾದ ಇಂದಿರೇಶನ ಅವನ ಬೆಂಬಲವಾಗಿ ಬಂದರೆ ಅವನ ಗುಂಡಿಗೆಯ ಮುಳದು ನೀರಾಗುವಂತೆ ಅತ್ಯದ್ಭುತವಾದ ಯುದ್ಧವನ್ನು ತೆಗಿ ಬರವೆ. ಆ ಮಧ್ಯ ಪಾಂಡವನ ಶಿರವನ್ನು ಅಂತರಿಕ್ಷಕ್ಕೆ ಆರಿಸದಿದ್ದರೆ ಬಳಿರೆ ವೀರ ಸುಧನ್ಮ ನಮ್ಮ ಹೆಸರಿದ್ದು ನನಗೆ ಇನ್ನೇನು ಸಾರ್ಥಕ. ಹಾಗೇವಲ್ಲವೇ, ಒಂದು ವೇಳೆ ಗೊಲ್ಲ ರಾಜನಾದ ಶ್ರೀಕೃಷ್ಣನ ಚಮತ್ಕೃತಿಯಿಂದ ಪಾರ್ಥನ ಕೈಯಲ್ಲಿ ಸತ್ತರೆ ಸಂತೋಷದಿಂದ ವೀರ ಸ್ವರ್ಗವನ್ನು ಸೇರಿವೆ ನಾರಿ. ಇಡಿ ಇಡಿ ನಿನ್ನ ಮಂದಿರಕ್ಕೆ ದಾರಿ. ಪ್ರಿಯ ಪ್ರಿಯೇ, ಹರ ಮಂದಿರಕ್ಕೆ ಹೋಗೆಂದು ಹೇಳ್ತಿರ್ವಿಯ? ಹೌದು ಸುಂದರಿ. ಹೋಗಲು ಬಂದಿಲ್ಲ. ನಾನು ಬರುವುದಿಲ್ಲ. ಬರುವುದಿಲ್ಲ. ನಾನು ಬರುವುದಿಲ್ಲ. ನಾನು ಬಿಡುವುದಿಲ್ಲ. ನಾನು ಸಾಧ್ಯವಿಲ್ಲ. ಕಾಂತ ಕಾಂತೆ ಪ್ರಿಯ ಪ್ರಿಯೇ, ನಲ್ಲ ನಲ್ಲೆ
ಕೇಳು. ಅದೇನು ಚೆನ್ನಾಗಿ ಹೇಳು. ನೇಯನ್ನ ಜೀವನದೊಡೆಯ ನಿನ್ನ ಮರೆಯಲೇ ನಾನು, ನಿನ್ನ ಪ್ರೀತಿ ಪ್ರೇಮ ಭಾವ ನೇಯನ್ನ ಜೀವ ಪ್ರಿಯ ಜೀವ ಪ್ರಿಯ ಸುಂದರ ಸುಂದರಿ ಹೇಳಲೆ. ಅದೇನು ಚೆನ್ನಾಗಿ ಹೇಳು. ನೇಯನ್ನ ಪ್ರೇಮದ ರಹಸ್ಯ ನಿನ್ನ ಮರೆಯಲೇ ನಾನು, ನಿನ್ನ ಪ್ರೀತಿ ಪ್ರೇಮ ಭಾವ ನೇಯನ್ನ ಜೀವ ಒಡೆಯ ಜೀವ. ಮಕ್ಕಳಾದರೆ ಮೋಕ್ಷ ಮಾತನೋ ನಿನವ, ಮಕ್ಕಳಾದರೆ ಮೋಕ್ಷ ಮಾತನೋ ನಿಜವೋ, ಸಂತಾನ ಭಾಗ್ಯವನೇದು ಜೋಗೊಳವ ಹಾಡುವೆ ನಾನು, ಸಂತಾನ ಭಾಗ್ಯವನೇದು ಜೋಗೊಳವ ಹಾಡುವೆ ನಾನು, ನೀನು ಕೋಡಿ ಹಾಡುವಾಗ, ನಾನು ನೀನು ಕೋಡಿ ಹಾಡುವಾಗ ನಿನ್ನಯ ರೂಪವ ಹೋಲುವ ಪಗನನೋ ಹೇಳು ಹಿಡಿಯ ಹೇಳು. ಬಂಡೆಟ್ಟಿ ಗ್ರಾಮದಲ್ಲಿ, ಬಳ್ಳಾರಿಯ ಬಂಡೆಟ್ಟಿ ಗ್ರಾಮ ಬಂಡೆಟ್ಟಿ ಗ್ರಾಮದಲ್ಲಿ, ಬಳ್ಳಾರಿಯ ಬಂಡೆಟ್ಟಿ ಗ್ರಾಮ ಕಾಂತೆ, ತಂದೆಯ ಮಾತಿಗೆ ಭಂಗವಾಗುವ ಭಯವನ್ನು ಬಿಡು. ಅದು ಸಾಧ್ಯವಿಲ್ಲ ಸುಂದರಿ. ಮೊದಲು ಸತಿಯ ಮನಸ್ಸು ಸಂತೋಷ ಪಡಿಸು. ಇಲ್ಲ ಸುಂದರಿ, ಆ ಪಾರ್ಥನನ್ನು ಜಯಿಸಿ ನಿನ್ನ ಸಂತೋಷವನ್ನು ಪಡಿಸಿ ಬರುವೆನು. ಕಾಂತೆ, ಇಂಥ ಋತು ಸಮಯವನ್ನು ಮೀರಿ ಹೋಗಬೇಡ. ರಾಜಾಜ್ಞೆಯನ್ನು ಮೀರುವುದಿಲ್ಲ ಸುಂದರಿ. ಏನಿಗೆ ಪುತ್ರ ದಾನವನ್ನು ನೀಡಿ ಸುಂದರ, ನಾವು ಮೋಹನ ಚಂದ್ರ. ಹೇ ರಮಣೆ, ಹೇ ರಮಣೆ, ರಮಣ, ಯುದ್ಧಕ್ಕೆ ಹೋಗುವುದಕ್ಕೆ ಹಾದಿಯನ್ನು ಬಿಡು, ಅಡ್ಡಗಟ್ಟಬೇಡ. ಹೇ ಕಾಂತೆ, ನಿನ್ನಯ ನುಡಿಗಡನು ನನಗೆ ಆನಂದಗೊಳಿಸುವಂತೆ ಮಾತನಾಡು. ಹೇ ವಲ್ಲಭೆ, ಮೋಪುರಾಂತಕನ ಮೊಲಿಸಿ ಪಡೆದ ದರ್ಪೋತ್ಕರ್ಷ ರೋಷ ವೇಷದಿಂದ ವೈರಿಗಳನ್ನು ಚಪ್ಪಳಿಸಿ ನುಂಗುವ ಪಾಶುಪತಾಸ್ತ್ರವ
ಶೈಲಿ ಪರ್ವತಗಳನ್ನು ಪುಡಿಗೈದು ಸಪ್ತ ಸಾಗರಗಳನ್ನು ಬತ್ತಿಸಿ ಬರಿದು ಮಾಡಿ ಕಿಡಿಕಂಡವನ್ನು ಕಾರುವ ಈ ಮೂಲ ನಾರಾಯಣ ನಿನಗೆ ತಿಳಿಯದು ಸ್ತ್ರೀ ಬುದ್ಧಿಯ ಪ್ರಳಯ ಅಂತಕ್ಕಂದ ಹಾಗೇವಲ್ಲವೇ ಹಿಂದಕ್ಕೆ ಸೀತೆಯ ಮಾತು ಕೇಳಿ ಶ್ರೀರಾಮಚಂದ್ರನು ಶೂರ್ಪಣಕಿಯ ಮಾತು ಕೇಳಿ ರಾವಣನು ಇವರೆಲ್ಲರೂ ಮಹಾ ಕಷ್ಟಕ್ಕೆ ಗುರಿಯಾಗಿರಲಿಲ್ಲವೇ ಹೇ ಸುಂದರಿ ಪರಿಪರಿಯಿಂದ ಎಟ್ಟು ಎಳಿದರ ಹೊರಡುವ ಕಡುಗಲಿಯನ್ನು ತಡೆಯುವುದು ತರವಲ್ಲವೇ ನಾರಿ ಇಡಿ ಇಡಿಯಿಂದ ಮಂದಿರಕ್ಕೆ ದಾರಿ ಸುಂದರ ಸುಂದರಿ ಮಾತಿಗೆ ಹರಮಂದಿರಕ್ಕೆ ಹೋಗಿ ಕಾಠ ಕಾಂತೆ ನಾನು ಹರಮಂದಿರಕ್ಕೆ ಹೋಗಲು ಬಂದಿಲ್ಲ. ನಾನು ಅರಮಂದಿರಕ್ಕೆ ಬರುವುದಿಲ್ಲ. ಬರೋದಿಲ್ಲವೇ? ಬರುವುದಿಲ್ಲ ಸುಂದರಿ. ನಾನು ಬಿಡೋದೇ ಇಲ್ಲ. ನಾನು ಬರುವುದಿಲ್ಲ. ಹೌದೇ? ಹೌದು ಕಾಂತೆ. ನೋಡೋಣ ಕಾಠ ಕಾಂತೆ. ಪ್ರಿಯೆ ಇಲ್ಲಿ ಬಾ. ಬರೋದಿಲ್ಲ ಸುಂದರಿ. ಹೇಳಿಲೆ ಅದೇನು ಚೆನ್ನಾಗಿ ಹೇಳು. ಪ್ರಿಯ ಸುಂದರ ಎಲ್ಲಾರೇಶ್ವರ ಪ್ರಿಯ ಸುಂದರ ಮನ ಚಂದಿರ ನೇನೇ ಚಂದಮಾ
ಬಾ ಬಾ ಬಾಬಾ ಏನು ಕೈಯಪ್ಪ ಕೈಲಾಡ್ಸ್ದ ಕೇಳ್ದಂಗೆ ಆಗ್ತದನ್ನ ಓನಪ್ಪ ಯಪ್ಪ ಕೈಯಲ್ಲ ಬಿಡಪ್ಪ ಅದು ಕೇಳಕ್ಕೆ ಆನಂದ ಆಗೇ ಐತೆ ನಿಂದೇನು ಕೊಡ್ತ ತಾಯಿ ಗಿಮಿ 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 ತಿರಿ ಬಂಡಿ ಬಡ್ದಂಗೆ ಆತ ಸುಂದರ ಹೇ ಸುಂದರಿ ಪ್ರಿಯ ಪ್ರಿಯೇ, ಇಂಥ ಋತು ಸಮಯವನ್ನು ಬಿಟ್ಟು ಹೋದರೆ ನಿನಗೆ ದೋಷ ಬರುವುದು. ರಾಜಾಜ್ಞೆಯನ್ನು ಮೀರಿದರೆ ನನಗೆ ಭಂಗ ಬರುವುದು ಸುಂದರಿ. ಆತ ಕಾಂತೆ, ನನಗೆ ಪುತ್ರ ದಾನವನ್ನು ನೀಡಿ ಹೋದರೆ ನಿನಗೆ ದೋಷ ಬರುವುದೆಂದು ತಿಳಿದುಕೋ ಜಾಣ. ನೀನೇ ನನ್ನ ಪ್ರಾಣ. ಹೇ ಪ್ರಭಾವತಿ, ಹೇ ಪ್ರಭಾವತಿ, ಇಷ್ಟು ಪರಿಯಿಂದ ಅಲ್ಪರಿದು ಬೇಡುವರಿಂದ ಎನ್ನ ಮನವೇ ಒಂದು ರೀತಿ ಆಯಿತು, ನಿನ್ನ ವಚನವೇ ಹಿತವೆಂದು ತೋರಿಸಿತು. ಹೌದೇ ಹೇ ಕಾಂತೆ, ಆತ ಸಂತಾನೋತ್ಪತ್ತಿ ಫಲಕ್ಕಾಗಿ ನಿರಾಕರಿಸಿ ಹೋದರೆ ದೋಷ ಬರುವುದೆಂಬ ಮಾತೇನು ಸುಳ್ಳಲ್ಲ. ತಂದೆಯವರ ಕಡೆಯಿಂದ ಬಂಧನ ಬಂದರೂ ಚಿಂತೆ ಇಲ್ಲ. ಹೇ ಅಲ್ಲವೇ, ಸಂದೇಹವಿಲ್ಲದರ ಮನೆಗೆ ಹೋಗೋ ನೋಡಿ ಸುಂದರಿ. ಹಂಸಧ್ವಜ, 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 ನೀ ಅತಿ ಭಾರಿ ವೈಮಾಲಿ ನಿನ್ನ ಪ್ರೀತಿ ಮಾಡಿ ಅದೇ ಉಚ್ಚ ಬ್ಯಾಲೆ ನೀ ಅತಿ ಭಾರಿ ವೈಮಾಲಿ ನಿನ್ನ ಪ್ರೀತಿ ಮಾಡಿ ಅದೇ ಉಚ್ಚ ಬ್ಯಾಲೆ ನಿನ್ನ ಸಲುವಾಗಿ ತಲೆ ಕೇಟ ಹುಡಿಯ ಕತ್ತೀನಿ ಜಾಗೆಟ ತಿಳಿದೈತೆ ನಿನ್ನ ಬಣ್ಣ ಬಡಿ ಬ್ಯಾಡ ನನಗ ಕಣ್ಣ ಮೈ ಮರೆತು ಕುಂತಾಗ ನೀ ನಗ ಬ್ಯಾಡ ನನ್ನ ನೋಡಿ 108 ಕಣ್ಣ ಐತಿ ನನ್ನ ಮ್ಯಾಲ ಬರಲಿ ನಾನು ಯಾಂಗ ಓಡಿ ಆಗ ಬೇಡ ನೀ ಸೇಟ ಚಂಪನಾಗಲ್ಲದ ಬೋರಿ ಬಳ್ಳಿ ನೋಡಬ್ಯಾಡ ನನ್ನ ಮಾರಿ ಮೈ ಮರೆತು ಕುಂತಾಗ ನೀ ನಗ ಬ್ಯಾಡ ನನ್ನ ನೋಡಿ. ಎಲ್ಲ ಈ ಮಂತ್ರಿ ಶೇಖರ ಸರ್ವ ಕಾರ್ಯ ದುರಂದರ ಆಹೋ ಹಂಸಧ್ವಜ ಮಹಾರಾಜರೇ, ರಾಜಾಜ್ಞೆಯ ಉಲ್ಲಂಘನೆಗೈದರೆ ತಕ್ಕ ಶಿಕ್ಷೆಗೆ ಗುರಿ ಆಗಬೇಕೆಂಬ ಸಂಖ್ಯೆಯಿಂದ ಸಕಲ ಹುದ್ದುತ್ ಪರಾಕ್ರಮಶಾಲಿಗಳಾದ ನಮ್ಮ ಬಲವೆಲ್ಲ ತಪ್ಪದೆ ಬಂದಿರುವ ಕಾಲದಲ್ಲಿ ಎನ್ನಯ ಪುತ್ರನಾದ ಸುಧನ್ವನೆಂಬ ಮದಾಂಧನು ಎನ್ನಾಜ್ಞೆಯನ್ನು ನಿರಾಕರಿಸಿ ಪುರದೊಳಗೆ ಯಾತಕ್ಕೆ ನಿಂತಿರಬಹುದು. ಅಹೋ ಮಂತ್ರಿ, ಅಹೋ ರಾಜ, ತಕ್ಷಣವೇ ನೀ ಹೋಗಿ ಆ ಪಾತಕನ ಕರೆತರುವುದೈ ಮಂತ್ರಿವರ್ಯ, ಅತಿ ಬೇಗನೆ ಮಾಡು ಈ ಕಾರ್ಯ. ಅಹೋ ಹಂಸಧ್ವಜ ಮಹಾರಾಜರೇ, ಮಂತ್ರಿ ಶೇಖರ, ನಿಮ್ಮ ಆಜ್ಞೆ ಎಂತ ಈ ಕ್ಷಣ ಕರೆತರುವೆನು ರಾಜ. ನದ ಕಲ್ಪಬೋಜ ಬಳಿ ಬಳಿ ರೇ ಎಲೈ ಸಾರಥಿ, ಜಾಗೃತಿಯಿಂದ ರಮನೆಗೆ ಚೂಟಿಯಿಂದ ರಥವನ್ನು ಬಿಡುವಂತನಾಗ ಸಾರಥಿ ಎಂಬ ಜಾಣ ಹಂಸಧ್ವಜನ ಕುಮಾರನೇ. ಓಹೋ ಮಂತ್ರಿ ಶೇಖರ, ಸರ್ವರು ಸಮರಕ್ಕೆ ಹೊರಟಿರುವ ಕಾಲದಲ್ಲಿ ಮಂದಮತಿಯಾದ ಎನ್ನ ಕಂದನಂ ಹಿಂದರದ ಮಂದಿರದಲ್ಲಿಯೇ ತಕ್ಷಣವಾದ ತಕ್ಷಣವೇ ಹೋಗಿ ಅವನ ಕರಂಗಳಂ ಬಂಧಿಸಿ ಎಳೆ ತರುವುದೆಂದು ನಿಮ್ಮ ಪಿತನಾಜ್ಞೆ ನೇಮಿಸಿರುವನ. ಹೌದೇನು ಮಂತ್ರಿ ಶೇಖರ? ಬಳಿ ಬಳಿ ರೇ ಎಲ್ಲ ಈ ಸಾರಥಿ, ಜಾಗೃತಿಯಿಂದ ಈ ಸುಧನ್ವನಂ ಬಂಧಿಸುವಂತ ನಾವು ಜಾಗೃತಿಯಿಂದ ನಮ್ಮ ರಾಜನಿಗೆ ತೀವ್ರವಾಗಿ ಹೋಗೋಣ. ನಡಿ ಸಾರಥಿ, ಅತಿ ಜಾಗೃತಿ. ನಿಮ್ಮೆಟ್ಟರಂತಾಗಲಿ ಮಮದಿ. ಓಹೋ ಮಂತ್ರಿ ಶೇಖರ, ಇದೇನು ಉತ್ಪಾತಕರ? ಅದೇನು ರಾಜಶೇಖರ? ಇಂದಿನ ದಿನ ಯುದ್ಧಕ್ಕೆ ಎಂದೊಳಿದು ನಾನು ನಿಂತವನಲ್ಲ.
ಎನ್ನ ಸುಂದರಿ ಮಣಿಯಳಾದ ಪ್ರಭಾವತಿಯ ಋತು ಸಮಯವಾಗಿರುವುದು. ಗರ್ಭದಾನವನ್ನು ಮಾಡದೆ ಹೋದರೆ ನನಗೆ ದೋಷ ಬರುವುದೆಂದು ಪರಿಪರಿಯಿಂದ ಬೇಡಿಕೊಳ್ಳಲು ಸತಿಯಳ ಮನೋರಥವು ಈಡೇರಿಸಲು ನಿಂತನು. ಓ ಮಂತ್ರಿಶೇಖರ, ಓ ರಾಜಶೇಖರ, ಇದರಲ್ಲಿ ಎನ್ನ ಅಪರಾಧವೆನ್ನಿಸಿದರೆ ರಾಜಾಜ್ಞೆಯಂತೆ ಎನ್ನ ಕರಂಗಳನ್ನು ಬಂಧಿಸು, ಎನ್ನ ರಾಜಿಗೆ ಒಪ್ಪಿಸು ಕಂಡಿಯ ಮಂತ್ರಿವರ್ಯ. ಬೇಗನೆ ಮಾಡುವ ಈ ಕಾರ್ಯ. ನಿಮ್ಮ ಇಷ್ಟದಂತೆ ಆಗಲಿ ರಾಜ. ಅಪ್ಪ ಮಂತ್ರಶೇಖರ, ಅಮ್ಮ ಪ್ರಭಾವತಿ, ಎಲ್ಲನಲ್ಲೋ ಎನ್ನ ಪತಿಯ ಕರೆಗಳನ್ನು ಹೇತಕ್ಕಾಗಿ ಬಂಧಿಸಿರ್ವಿ? ನಮ್ಮ ನಿನ್ನ ಪತಿಯಾದ ನಮ್ಮ ರಾಜನಡೆಗೆ ಒಯ್ಯುವನು ಪ್ರಭಾವತಿ. ಅಪ್ಪ ಮಂತ್ರಶೇಖರ, ಅಮ್ಮ ಪ್ರಭಾವತಿ, ಹೇಳುವನ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಮಂತ್ರಶೇಖರ ನೆಲ್ಲ ನೆಲ್ಲ ಮಾಡದಿರಲೇನ ಎನ್ನ ಪತಿಯ ಕರವನೇನ ಎಳೆದು ಎಳೆಯುವೆಯ ಎಳೆದು ಎಳೆಯುವೆಯ. ಎನ್ನ ಪತಿಯ ಬಂಧಿಸುವೇನೋ ನನ್ನ ಪರದೇಶ ಮಾಡವಲೇನೋ. ಎನ್ನ ಪತಿಯನ ಬಂಧಿಸುವೇನೋ ನನ್ನ ಪರದೇಶ ಮಾಡವಲೇನೋ. ಪತಿಯ ಪ್ರೀತಿ ಬಯಸಿದೆ ನಾನು, ಪತಿಯ ಪ್ರೀತಿ ಬಯಸಿದೆ ನಾನು. ತಪ್ಪು ಹೇಳಿರುವಾರೋ, ತಪ್ಪು ಹೇಳಿರೋ. ಮಂತ್ರಶೇಖರ ನೆಲ್ಲ ನೆಲ್ಲ ಮಾಡದಿರಲಿಲ್ಲ ಎನ್ನ ಪತಿಯ ಕರವನೇನೋ ಬಂಧಿಸುವೆಯ ಎಳೆದು ಎಳೆಯುವೆಯ. ಅಪ್ಪ ಮಂತ್ರಶೇಖರ, ಅಮ್ಮ ಪ್ರಭಾವತಿ, ಎನ್ನ ಪತಿಯನ್ನು ಎಳೆದುಕೊಂಡು ಹೋಗುವೆಯಾ? ಸಹಜವಾಗಿ ಎಳೆದುಕೊಂಡು ಹೋಗುವನು ಪ್ರಭಾವತಿ. ಅಯ್ಯೋ, ನನ್ನನ್ನು ಪರದೇಶಿಯಾಗಿ ಮಾಡುವೆಯ? ಎಂತ ಕಾರ್ಯವನ್ನ ಮಾಡಿದೆಯಲ್ಲ ಕನ್ಯಾ ಮಂತ್ರಿವರ್ಯ. ಅಮ್ಮ ಪ್ರಭಾವತಿ, ಹೃದಯ ತಕ್ಷಣ ಮಾತನಾಡುತ್ತೆ. ಪರದೇಶಿಯ ಮಾಡಿದೆ ಎಂದು ಅನ್ನುವುದು ಧರ್ಮವಲ್ಲ. ನಿನ್ನ ಪ್ರಾಣ ಕಾಂತನ ರಥವೇರಿ ಯುದ್ಧಕ್ಕೆ ಪೊಗ್ಗುವ ಸಮಯದಲ್ಲಿ ಹೊಟ್ಟೆಗಟ್ಟಿ ನಿಲ್ಲಿಸಿದಾಗಲೇ ನೀನು ಪರದೇಶಿಯಾದೆ. ಅಮ್ಮ ಪ್ರಭಾವತಿ, ಮಂತ್ರಶೇಖರ, ಇಂಥ ಅಪರಾಧ ಮಾಡಬಹುದೇ? ಋತಯನ್ನ ನಿಷ್ಠೂರಕ್ಕೆ ಏಕೆ ಗುರಿ ಮಾಡುತ್ತಿ ಪ್ರಭಾವತಿ? ಮಂತ್ರಶೇಖರ, ಅಮ್ಮ ಪ್ರಭಾವತಿ, ಪತಿಯ ಪ್ರೀತಿ ಬಯಸಿದೆ ನಾನು, ಎನ್ನ ತಪ್ಪು ಏನಿರುವಾಲೋ. ಪತಿಯ ಪ್ರೀತಿ ಬಯಸಿದೆ ನಾನು, ನನ್ನ ತಪ್ಪು ಏನು ಎರವದು. ಎನ್ನ ಪತಿಯ ಕರವನೆನು, ಎನ್ನ ಪತಿಯ ಕರವನೆನು, ಎನ್ನ ಕರವನ್ನ ಮೇಲ ಬಂದಿತು ಕೊನೆ. ಮಂತ್ರಶೇಖರ ನೆಲ್ಲ ನೆಲ್ಲ ಮಾಡದಿರಲೇನೋ ಎನ್ನ ಪತಿಯ ಕರವ ಬಂದಿತು ಮಂತ್ರಶೇಖರ, ಅಮ್ಮ ಪ್ರಭಾವತಿ, ಎನ್ನ ಪತಿಯು ಅಪರಾಧಿಯಲ್ಲ. ಹ, ಆ ಅಪರಾಧಕ್ಕೆ ಕಾರಣವಾದಳು ನಾನು. ಎನ್ನ ಪತಿಯ ಕರಗಳನ್ನು ಬಿಟ್ಟು ಎನ್ನ ಕರಗಳನ್ನು ಬಂಧಿಸಿರೆ ಈ ಮಂತ್ರಶೇಖರ. ಸುಧನ್ವನ ರಾಣಿಯಾದ ಪ್ರಭಾವತಿ, ಮಂತ್ರಶೇಖರ, ಏನ ಗಂಡನ ಬಿಟ್ಟು ಏನ ಬಂಧಿಸಿಕೊಂಡು ಹೋಗೆಂದು ಹೇಳುವೆ ಇಲ್ಲ. ಇದು ಸರಿಯಾದ ನಡತೆಯಲ್ಲ. ಏತಕ್ಕೆ? ಅಮ್ಮ ಪ್ರಭಾವತಿ, ಮಂತ್ರಶೇಖರ, ಈ ಲೋಕದಲ್ಲಿ ಸತಿಯಳು ಮಾಡಿದ ಅಪರಾಧವು ಪತಿಗೆ ಬರುವುದು, ಪತಿ ಮಾಡಿದ ಅಪರಾಧವು ಸತಿಯಳಿಗೆ ಬರುವುದಿಲ್ಲ. ಅಮ್ಮ ಪ್ರಭಾವತಿ, ಮಂತ್ರಶೇಖರ, ಆದ್ದರಿಂದ ಇದಕ್ಕೆ ರಾಜಾಜ್ಞೆಯಂ ತಪ್ಪದು ಕಣ್ಣಿಯ ಪ್ರಭಾವತಿ. ಹೃದಯ ತಕ್ಷಣ ನರಗುತ್ತಿ.
ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿಮ್ಮ ತಂದೆಯೋ ಎಂತ ಕಾರ್ಯವನ್ನ ಮಾಡಿದೀಯ ನೋಡಿದ್ಯಾ? ಅದೇನು ಮಾಡಿದನು ಸುಂದರಿ? ಕಾಂತ, ಕಾಂತೆ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಎಂತ ಕಾರ್ಯವ ಮಾಡಿದ ನಿನ್ನ ಜನಕ, ಎಂತ ಕಾರ್ಯವ ಮಾಡಿದ ನಿನ್ನಯ ಜನಕ, ಏಗ ಸೈರೆ ಸಾಲೇನಾ ಮನದಲೇ ನಾನು, ಏಗ ಸೈರೆ ಸಾಲೇನಾ ಮನದಲೇ ನಾನು, ಎಂತ ಕಾರ್ಯವ ಮಾಡಿದ ನಿನ್ನ ಜನಕ. ಮಗನೆಂಬ ಪ್ರೇಮವ ಮನದಲ್ಲಿಲ್ಲವೇ, ಮಗನೆಂಬ ಪ್ರೇಮವ ಮನದಲ್ಲಿಲ್ಲವೇ, ಜಗದಲ್ಲಿ ನಾನು ಎಂತ ತಂದೆಯೋ ಕಾಣೆನು, ಜಗದಲ್ಲಿ ನಾನು ಎಂತ ಜನ ಕಾಣೆನು, ಎಂತ ಕಾರ್ಯವ ಮಾಡಿದ ನಿನ್ನ ಜನಕ, ಎಂತ ಕಾರ್ಯವ. ಅಹೋ ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ಮಗನೆಂಬ ಅಂತಃಕರಣವೋ ಎಳ್ಳಷ್ಟಾದರೂ ನಿಮ್ಮ ತಂದೆಗೆ ಇಲ್ಲದೋ ಐತೆ. ಹೌದು ಕಾಂತೆ. ಕಾಂತ, ಕಾಂತೆ, ಮಗನನ್ನು ಕೊಲ್ಲುವಂತೆ ಎಳೆದುಕೊಂಡು ಬಾ ಎಂದು ಮಂತ್ರಿವರ್ಯನನ್ನು ಕಳಿಸಿರುವನು. ಹ, ಎಂತ ಕಾರ್ಯವನ್ನು ಮಾಡಲು ಹೊರಟಿರುವನಲ್ಲ ನಿನ್ನ ಪತ್ಯನು. ಇದಕ್ಕೆ ಗತಿಯನ್ನು ಮಾಡಬೇಕು ಕಾಂತ ಗುಣವಂತ. ಹೇ ರಮಣೆ, ಸತ್ವೋತ್ತಮನಾದ ಎನ್ನ ಪಿತನು ಎನ್ನಂಪಿಡಿ ಧರಿಸಿ ಕೊಲ್ಲವನು ಅಥವಾ ಇನ್ನೇನು ಮಾಡುವನು ಎಂಬ ಭಯದಿಂದ ಬಲೆಯೊಳಗೆ ಬಿದ್ದ ಮೊಲದಂತೆ ಯಾತಕ್ಕೆ ಬಳಲುತ್ತಿರುವಿ? ಹೇ ಕಾಂತೆ, ಕಾಂತ, ಒಂದು ವೇಳೆಯ ತಾತನ ಕುವಕದಿಂದ ಸತ್ತರೆ ಮುಕ್ತಿ ಹೊಂದುವನು, ಇಲ್ಲವೇ ಮುಕುಂದನ ಪಾದಾರವಿಂದನು ಸೇರುವನು. ಕಾಂತೆ, ಮಾಡದಿರು ಚಿಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಅಯ್ಯೋ ನಿನ್ನನ್ನು ಹಗಲಿ ನಾನು ಹೇಗೆ ಕಾಲ ಕಳೆಯಬೇಕು ಕಾಂತ? ಅದೇನು ಕಾಂತೆ? ಚೋರತ್ವ ಮಾಡಿದ ಕರಗಳ ಬಂಧಿಸಿವೆ, ಚೋರತ್ವ ಕಾಡಿದ ಕರಗಳ ಬಂಧಿಸಿ ಅಂತ ಕಾರ್ಯವ ಮಾಡಿದೆ ಏನೋ ನೀನು, ಅಂತ ಕಾರ್ಯವ ಮಾಡಿದೆ ಏನೋ, ಎಂತ ಕಾರ್ಯವ ಮಾಡಿದ ನಿನ್ನ ಜನಕ, ಎಂತ ಕಾರ್ಯವ. ಓಹೋ ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ಚೋರತ್ವ ಮಾಡಿದವರ ಕರಗಳನ್ನು ಬಂಧಿಸದಂತೆ ನಿಮ್ಮ ಕರಗಳನ್ನು ಬಂಧಿಸಿರುವರು. ಹ, ನೀನೇನಾದರೂ ಅಂತ ಚೋರತ್ವವನ್ನು ಮಾಡಿರುವೆಯಾ ಹೇಗೆ? ನನಗೆ ತಿಳಿಯಲಾಗದು ಕಾಂತ ಗುಣವಂತ. ಹೇ ಸಖಿ ಮತ್ ಪ್ರಾಣನಾಯಕಿ, ಚೋರತನವನ್ನು ಗೈದು ಚರನಂದದಿ ಕರಗಳನ್ನು ಬಂಧಿಸಿಕೊಂಡು ಹೋಗುವರೆಂದು ನುಡಿವೆಯಲ್ಲ, ಈ ಮಾತೇನು ಸೆಟ ಇಲ್ಲ. ಹೇ ಕಾಂತೆ, ಕಾಂತ, ಈ ವೇಳೆಯಲ್ಲಿ ನಾನು ಮಾಡಿರುವುದು ಕಳ್ಳತನವೇ ಸರಿ? ಹೇ ವಲ್ಲವೇ? ಅಲ್ಲವ ಪೀತನಾಜ್ಞೆಯಂ ಮೀರಿ ಕೇಳಿ ನಡೆದು ಕಾರಾಗೃಹಂ ಸೇರಿ ತಪ್ಪು ಮಾಡಿರುವುದು ಸಹಜವಲ್ಲವೇ ಸುಂದರಿ? ಇದಕ್ಕೆ ನೀನಾಗೆ ಬೇಡ ಚಿಗರೆ ಮರಿಯಂತೆ ಗಾಬರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಕಾಂತ, ಕಾಂತೆ, ದರೆಯೊಳೋ ಬೇರೆಯವ
ರಮಣ. ಧರೆಯೊಳು ಮೆರೆಯುವ ಶ್ರೀ ಸಿದ್ಧಲಿಂಗೇಶ್ವರನೇ ನಮ್ಮ ಮೇಲೆ ಮುನಿದ ಮೇಲೆ ದಾರು ಮಾಡುವರೇನು? ಇದಕ್ಕೆ ಗತಿಯನ್ನು ಮಾಡಬೇಕು ಕಾಂತ ಗುಣವಂತ. ಪ್ರಭಾವತಿ ಋತಯಾತಕ್ಕೆ ಮರಗುತ್ತಿ ಭಕ್ತವತ್ಸಲನಾದ ಮುಕುಂದನು ತನ್ನ ಭಕ್ತರನ್ನು ಸದಾ ಕಾಪಾಡುವನು. ನೀನು ಎಷ್ಟು ಮಾತ್ರಕ್ಕೂ ಭಯಪಟ್ಟೆದ ಒಡೆಯಬೇಡ. ಆಹೋ ಮಂತ್ರಿಶೇಖರ, ಆಹೋ ರಾಜಶೇಖರ, ಜಾಗ್ರತೆಯಿಂದ ಪಿತನ ಸನ್ನಿಧಿಗೆ ಹೋಗೋಣ ನಡಿ ಮಂತ್ರಿ. ಸರ್ವ ಕಾರ್ಯಕ್ಕೆ ನೀನೇ ಸ್ವತಂತ್ರಿ. ನಿಮ್ಮ ಇಷ್ಟದಂತೆ ಆಗಲಿ ರಾಜ ರವಿಕೋಟಿ ತೇಜ. ಆಹೋ ಹಂಸಧ್ವಜ ಮಹಾರಾಜರೇ, ಅಹೋ ಮಂದ್ರೆ, ನಿಮ್ಮ ಆಜ್ಞೆಯಂತೆ ಹೋಗಿ ಈ ಸುಧನ್ವನ ಬಂಧಿಸಿ ತಂದು ತಮ್ಮ ಸಮ್ಮುಖದಲ್ಲಿ ನಿಲ್ಲಿಸಿರುವನು ರಾಜ ರವಿಕೋಟಿ ತೇಜ. ಬಳಿರೇ ಎಲ್ಲ ಈ ಸಾರಥಿ. ಸತ್ಯ ಗರ್ಭದಲ್ಲಿ ಕುಹಕನು ಜನಿಸಿದಂತೆ ಅಮೃತ ವಾಹಿನಿಯಾದ ಕಾಮಧೇನುವಿನ ಕೆತ್ತಲಿನಿಂದ ವಿಷವ ಸುರಿದಂತೆ ಬೋಳಿರೆ ನನ್ನ ಹೃದಯದೊಳಗೆ ಈ ಕುಲ ಕುಠಾರನಾದ ಕುಮಾರನು ಜನಿಸಿರುವನೆ. ಎಲೈ ಅಧಮನಾದ ಸುಧನ್ವನೇ, ಆಹೋ ಅಪ್ಪಯ್ಯನೇ, ಯುದ್ಧ ಸನ್ನದ್ಧರಾದ ಸಮಯದಲ್ಲಿ ಎನ್ನ ಆಜ್ಞಾಭಂಗ ಮಾಡಿದೆಯೋ ಪಾಪಿಷ್ಟನೆ. ಈ ಬೋಳಿರೆ ಕಟ್ಟಳೆಯಂತೆ ನಿನ್ನಂಕಾದ ಎಣ್ಣೆಯ ಕಟಕದಲ್ಲಿ ಚಲಿಸ ನೋಡೋ ಭ್ರಷ್ಟನೆ. ಎಲೈ ಬುದ್ಧಿಗೇಡ, ಆಹೋ ಜನಕ, ಕಟ್ಟಳೆಯಮ್ಮ ಅತಿಕ್ರಮಿಸಿ ನಡೆದರೆ ಕಟುಗ್ರತರಮಾದ ಕಷ್ಟಮಂ ಅನುಭವಿಸಬೇಕೆಂಬ ನಿಶ್ಚಯಂ ತಿಳಿದು ದಿಟ್ಟ ಪರಾಕ್ರಮಶಾಲಿಗಳಾದ ನಮ್ಮ ಬಲವೆಲ್ಲ ತಪ್ಪದೆ ಹೊರಟು ಬಂದಿರುವ ಕಾಲದಲ್ಲಿ ಎಲೈ ಅಧಮ, ಆಹೋ ಜನಕ, ಸಾಕ್ಷಾತ್ ಶ್ರೀಕೃಷ್ಣ ಮೂರ್ತಿಯ ದೀಕ್ಷೆಯಂ ಮರೆತು ರಣರಂಗದ ಉತ್ಸವ ತೊರೆದು ಪಟ್ಟಣದೊಳು ನೀನೋರನ್ನು ಯಾತಕ್ಕೆ ನಿಂತೆಯೋ ನಿರ್ಭಾಗ್ಯನೇ. ಬೋಳಿರೆ ನಿನ್ನಂ ತತ್ಪತ್ತ ಇಲ್ಲ ಕಟಕದಲ್ಲಿ ಚಲಿಸ ನೋಡೋ ಭ್ರಷ್ಟೇ. ಆಹೋ ಜನಕ, ಬಾಲಕ, ಶಾಸನ ಭಂಗಕ್ಕಾಗಿ ನಾನು ಸುಮ್ಮನಿರುವೆನು. ಆದರೆ ಈ ನಿನ್ನ ಕುಮಾರನು ರಾಜದ್ರೋಹಿ ಮಾತ್ರ ಎಂದೆಂದಿಗೂ ಅಲ್ಲಪಿತನೇ, ಅತಿ ಬಲಾನ್ವಿತನೇ. ಎಲೈ ಸುಧನ್ವನೇ, ಆಹೋ ಅಪ್ಪಯ್ಯನೇ, ರಾಜಾಜ್ಞೆಯನ್ನು ಮೀರಿದ ನೀನು ರಾಜದ್ರೋಹಿ ಅಲ್ಲವನು. ಪಾಪ ಪುಣ್ಯಗಳಂತೆ ವಿಚಾರಿಸಿ ನೋಡಿದರೆ ನಾನು ರಾಜದ್ರೋಹಿ ಅಲ್ಲ. ಎಲೈ ಮೂರ್ಖನಾದ ಸುಧನ್ವನೇ, ಆಹೋ ಅಪ್ಪಯ್ಯನೇ, ರಾಷ್ಟ್ರದ ಆತ್ಮಘಾತಕನು ರಾಜಶಾಸನ ಉಲ್ಲಂಘನೆ ಮಾಡಿದವನು ಚಾಂಡಾಲನಲ್ಲದೆ ಮತ್ತೇನ. ಆಹೋ ಪಿತನೇ, ಹೇಳುವನು ಕೇಳು ಬೇಗನೆ. ಅದೇನು ಚೆನ್ನಾಗಿ ಹೇಳ ಬಾಲಕ. ಯಾವನು ತನ್ನ ಸಾಮ್ರಾಜ್ಯಕ್ಕೆ ಕೇಡು ಬಯಸುವನು ಅವನು ರಾಜದ್ರೋಹಿ. ಯಾವನು ತನ್ನ ಸ್ವಾರ್ಥಕ್ಕಾಗಿ ಜನರ ಹಿಂಸೆ ಮಾಡುವನು ಅವನು ರಾಜದ್ರೋಹಿ ಮತ್ತು ಚಾಂಡಾಲನು. ಆಹೋ ತಂದೆ ಬಾಲಕ, ಯಾವನು ಪ್ರಭು ಸೇವೆ ಮಾಡುವನೆಂಬ ಮೋಹದ ಮುಸುಕನ್ನು ಹಾಕಿಕೊಂಡು ಪ್ರಜೆಗಳನ್ನು ಬೆರಗುಗೊಳಿಸಿ ಅವರ ಕಡೆಯಿಂದ ಹಣವನ್ನು ಸೆಳೆದು ತನ್ನ ಬೊಕ್ಕಸಕ್ಕೆ ತುಂಬಿಕೊಳ್ಳುವನು ಅವನು ರಾಜದ್ರೋಹಿ. ಅಹೋ ಜನಕ, ಕುಮಾರ, ಯಾವನು ಸ್ವದೇಶದ ಅಭಿಮಾನ ತೊರೆದು ದುರಾಸೆಯಿಂದ ಹಣಕ್ಕೆ ಕೈ ಚಾಚುವನು ಅವನು ರಾಜದ್ರೋಹಿ. ನಾನು ಮಾತ್ರ ರಾಜದ್ರೋಹಿ ಅಲ್ಲ. ಆಹೋ ತಂದೆ ಬಾಲಕ, ಧರ್ಮ ಕಾರ್ಯಕ್ಕಾಗಿ ನನ್ನಿಂದ ರಾಜಾಜ್ಞೆ ಅತಿಕ್ರಮಿಸಿದೆ. ಮಿಕ್ಕ ದೋಷಗಳು ನಾನೆಂದಿಗೂ ಮಾಡಿರುವುದಿಲ್ಲ. ಆಹೋ ತಂದೆ ಕುಮಾರ, ಸ್ವದೇಶದ ರಕ್ಷಣೆಗಾಗಿ ಎನ್ನ ದೇಹವೇ ಮೀಸಲಾಗಿಡುವನು ಪಿತನೇ, ಅತಿ ಬಲಾನ್ವಿತನೇ. ಅಧಮನಾದ ಸುಧನ್ವನೇ, ಆಹೋ ಅಪ್ಪಯ್ಯನೇ, ರಾಜ್ಯಕ್ಕಾಗಿ ದೇಹವನ್ನೇ ಮೀಸಲಾಗಿರುವೆಂದು ಹೇಳಿದೆ ಇಲ್ಲ. ಹೌದು ಜನಕ. ಬೋಳಿರೆ ಸಾಮ್ರಾಜ್ಯವು ಗಂಡಾಂತರದಲ್ಲಿರುವಾಗ ರಾಜ ರಕ್ಷಣೆಯನ್ನು ಮಾಡುವುದಕ್ಕಿಂತ ಕ್ಷತ್ರಿಯನಿಗೆ ಮತ್ತಾವ ಕೆಲಸವಿದೆ. ಎಲೈ ಅಧಮ, ಅಹೋ ಜನಕ, ಅದೇ ಅವನ ಧರ್ಮವು ವೀರ ಕ್ಷತ್ರಿಯರ ದಮನಿಗಳಲ್ಲಿ ಕ್ಷಾತ್ರ ತೇಜವಿದ್ದರೆ ಸಮಯವಾಗುತ್ತಿರಲಿಲ್ಲ. ಎಲೈ ಪಾಪಾತ್ಮನೇ, ಆಹೋ ಅಪ್ಪಯ್ಯನೇ, ನಿನಗಾಗಿ ಕಟಕವು ಕಾದು ನಿಂತಿದೆ. ಶಾಸನ ಭಂಗಕ್ಕಾಗಿ ಶಿಕ್ಷೆ ಆಗಲೇಬೇಕು. ಕೇಳಿದೆಯಾ ನೀಚನೆ? ಆಹೋ ಜನಕ, ಸಾಕ್ಷಿಗೆ ಸದಾ ಸಿದ್ಧನಾಗಿರುವನು.
ಆಗಿರಲೇಬೇಕಲೇ ಮೂರ್ಖ ಆಹೋ ತಂದೆ, ಬಾಲಕ. ರಾಜಸಮ್ಮತವಾದ ಶಾಸನ ಭಂಗಕ್ಕೆ ನನ್ನ ಪಂಚ ಪ್ರಾಣಗಳನ್ನು ಅರ್ಪಿಸುವನು ಜನಕ. ಎನ್ನಂ ರಾಜದ್ರೋಹಿ ಎಂದು ಮಾತ್ರ ಕರೆಯಬೇಡ. ಹ, ಆಹೋ ತಂದೆ, ಕುಮಾರ ಬೋಳಿರ ಈ ನಿನ್ನ ಕುಮಾರನು ಅಂತ ಹೇಳಿಯಲ್ಲ. ಹ ಆಹೋ ಜನಕ, ಪುತ್ರ, ರಣರಂಗದಲ್ಲಿ ರಾಜಭಕ್ತಿಯ ಮರೆ ಮಾಡಿ ಇಂದಿನ ದಿನ ರಣ ವಿಜಯವನ್ನು ನಿನ್ನ ಶಾಸನ ಭಂಗಕ್ಕೆ ಹೋಗಲಾಡಿಸುವನು. ಹ ಆಹೋ ಜನಕ, ಬಾಲಕ. ರಾಜಾಜ್ಞೆ ಅತಿಕ್ರಮಿಸಿದೆ, ಮಿಕ್ಕ ದೋಷಗಳು ನಾನೆಂದಿಗೂ ಮಾಡಿರುವುದಿಲ್ಲ. ಹ ಆಹೋ ಅಪ್ಪಯ್ಯನೇ, ಕುಮಾರ ಧರ್ಮ ಕಾರ್ಯಕ್ಕಾಗಿ ನನ್ನಿಂದ ಸಮಯ ಭಂಗವಾಗಿದೆ ಜನಕ. ಜಗದ್ವಿಖ್ಯಾತಿ ಕಾಂತಿ ಕನಕ. ಮೂರ್ಖನಾದ ಸುಧಾನ್ವರೇ, ಆಹೋ ಅಪ್ಪಯ್ಯನೇ, ಸಮರ ಸನ್ನದ್ಧರಾಗಿ ಯುದ್ಧ ಯೋಧರ ಶತ್ರುಗಳನ್ನು ಸೆಣಸಲು ಸದಾ ಸಿದ್ಧರಾಗಿ ಬರಲು ನಿನ್ನಂಬಾರದಂತೆ ಅಡ್ಡಗಟ್ಟಿದವರು ಯಾರು? ಎನ್ನ ಪ್ರಿಯ ಭಾಮಿಣಿಯಾದ ಪ್ರಭಾವತಿಯನ್ನ ಅಡ್ಡಗಟ್ಟಿದಳು ತಂದೆ. ಎಲೈ ಪಾಪಾತ್ಮರ, ಆಹೋ ಅಪ್ಪಯ್ಯನೇ, ಯಾವ ದೃಷ್ಟರು ನಿನ್ನ ತಡೆ ಹಿಡಿದರೋ ನಿನ್ನ ಸಹವಾಸ ಫಲಕ್ಕೆ ತಕ್ಕ ಫಲವನ್ನು ಅನುಭವಿಸ ಭ್ರಷ್ಟ ಥು, ಪರಮ ಪಾಪಿಷ್ಟ. ಆಹೋ ಜನಕ, ಸತ್ಯ ವಾಕ್ಯಗಳನ್ನು ಹೇಳುವನು, ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳು ಕುಮಾರ. ನಿನ್ನ ಕಟ್ಟಳೆಯ ಮೇರೆಗೆ ಕರಪದ್ಮದಳು ಧನುರ್ಧಾರಿಯಾಗಿ ಯುದ್ಧ ಸನ್ನದ್ಧನಾಗಿ ಹೊರಟ ಕಾಲದಳು ನಿನ್ನ ಮೋಹದ ಸೊಸೆಯಾದ ಪ್ರಭಾವತಿಯು ತಟ್ಟನೆ ಬಂದು ಎನ್ನ ಮಡ್ಡಗಟ್ಟಿದಳು. ಹ ಆಹೋ ತಂದೆ, ಕುಮಾರ, ಇಂದಿನ ದಿನ ಎನಗೆ ಗೋಡಸ ದಿನ ಋತು ಸಮಯವಾಗಿರುವುದು, ಗರ್ಭದಾನ ಮಾಡಿ ಹೋಗೆಂದು ಪರಿಪರಿಯಿಂದ ವಂದನೆ ಎಂಗೈದು ಕೇಳಿದಳು. ಹ ಆಹೋ ಜನಕ, ಬಾಲಕ. ಆದ್ದರಿಂದ ಸತಿಯಳ ಮಾತು ಮೀರಿ ಹೋದರೆ ದೋಷ ಬರುವುದೆಂದು ಆ ದೋಷಕ್ಕೆ ಗುರಿಯಾಗುವನೆಂಬ ಭಯದಿಂದ ಪ್ರಭಾವತಿಯ ಮಂದಿರದಲ್ಲಿ ಕಂದರಪ್ಪನ ಕೇಳಿ ನಿಂತನ. ಹ ಆಹೋ ತಂದೆ, ಇದರಿಂದ ನನಗೇನು ಶಿಕ್ಷೆ ಎಂಬ ಅನುಭವಿಸೋಣ ಮುಂದೆ. ಬಳಿರಿ ಎಲೈ ಮಂತ್ರಿ, ಅಬಾಬಾಬಾಬಾ ಕೇಳಿದೆಯಾ ಈ ಕೂಳನಾಡದ ನುಡಿಯ ಮಾತಿನ ನುಡಿಯನ್ನು ಪೂರ ಕೇಳಿದನು ರಾಜ. ಬೋಳಿರ ಸುಧನ್ವನೆಂಬ ಮದ ಮೂರ್ಖನು, ಮೋಸಗಾರನು, ಸುಳ್ಳು ತಳಿಬಿಳಿ ಹೇಳುವ ಕಳ್ಳನು, ಇವನನ್ನು ನಾನು ನಂಬಲಾರೆನು. ರಾಜಶಾಸನವು ಮೀರಲಾಗದು, ಇವನಿಗೆ ತಕ್ಕ ಪ್ರಾಯಚಿತ್ತವಾಗಲೇಬೇಕು. ಅಹೋ ಮಂತ್ರಿ, ಅಹೋ ರಾಜ, ಇಂದಿನ ಯುಗ ಧರ್ಮ ಶಾಸನದಂತೆ ಈ ಸುಧನ್ವನೆಂಬ ಕೂಳು ನಮ್ಮ ತತ್ಪತೈಲ ಕಟಹದಳು ಕೈ ಕಾಲುಗಳನ್ನು ಬಂಧಿಸಿ ಹಾಕಿಸಿ ಬಿಡುವಂತನಾಗ ಮಂತ್ರಿ. ಸರ್ವ ಕಾರ್ಯಕ್ಕೆ ನೀನೇ ಸ್ವತಂತ್ರ. ನಿಮ್ಮ ಇಷ್ಟದಂತೆ ಆಗಲಿ ರಾಜ. ಸಾಂದ್ರ ಗುಣ ತೇಜ. ಮಾವಯ್ಯ, ಸೊಸೆ ಶಿರೋಮಣಿ, ನಿನ್ನ ಮಗನ ಮಾಡಿದ ತಪ್ಪನ್ನು ಮನ್ನಿಸು ಮಾವಯ್ಯ. ಅಂತ ಅಪರಾಧ ಮಾಡಿದ ನಮ್ಮಯ್ಯ ಮಾವಯ್ಯ, ಅಮ್ಮ ಸೊಸೆ ಶಿರೋಮಣಿ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಮಗನು ಕೊಲೆಸುವ ತಂದೆ ಮೊಣಲೆ ನಾ ಬಲು ನೊಂದೆ, ನ್ಯಾಯವೆಂದಿಗೆ ಎಂದೆ, ಸತ್ಯದ ಬೆಲೆಯಿಲ್ಲಂದೆ. ಪತಿಯ ಪ್ರೀತಿಯ ಬಯಸಿದೆ ನಾನು, ಎಲ್ಲರ ತಪ್ಪೋಲೇನು ಮಾವಾಯೇನು ಹರಿವ. ಪತಿಯ ಪ್ರೀತಿಯ ಬಯಸಿದೆ ನಾನು, ಇದರಲ್ಲಿ ನನ್ನ ತಪ್ಪೇನು ಮಾವ ತಪ್ಪೇನು. ಮಗನನ್ನು ಕೊಲೆಸುವ ತಂದೆಯ ನಾನು, ಜಗದಲ್ಲಿ ನಾನು
ಕರ್ಣವು ಎಳ್ಳಷ್ಟಾದರೂ ನಿನ್ನ ಮನದಲ್ಲಿ ಇಲ್ಲದು ಐತೆ. ಎನ್ನ ಪುತ್ರನ ಅಂಥ ಅಪರಾಧವನ್ನು ಮಾಡಿರುವನು ಅಮ್ಮಯ್ಯ. ಮಾವಯ್ಯ, ಅಮ್ಮ ಪ್ರಭಾವತಿ, ಪತಿಯ ಪ್ರೀತಿಯನ್ನು ಬಯಸಿದ ನಾನು, ನನ್ನದು ತಪ್ಪು ಏನಿರುವುದು ಮಾವಯ್ಯ? ಹೌದು ಅಮ್ಮಯ್ಯ. ಮಾವಯ್ಯ, ಅಮ್ಮ ಪ್ರಭಾವತಿ, ನನ್ನ ಮಗನ ತಪ್ಪನ್ನು ಮನ್ನಿಸಿ ಎನ್ನ ಪತಿಯ ಪ್ರಾಣವನ್ನು ಉಳಿಸಿ ಮಾವ. ದಿವ್ಯ ಪ್ರಭಾವ. ಅಮ್ಮ ಪ್ರಭಾವತಿ, ಫರಿಯಿಂದ ಎನ್ನು ಮೇತಕ್ಕೆ ಕಾಡುತ್ತೆ. ಆದರೆ ಪೂರ್ವ ದಿಕ್ಕಿನೊಳು ಉದಯಿಸುವ ಸೂರ್ಯನು ಪಶ್ಚಿಮಾದ್ರಿಯೊಳು ಹುಟ್ಟಿದರೂ ಹುಟ್ಟಬಹುದು, ಗ್ರಹಗಳು ಮೇರು ತಪ್ಪಿ ಚಲಿಸಿದರೂ ಚಲಿಸಬಹುದು, ಯಜ್ಞೇಶ್ವರನು ತಣ್ಣಗಾದರೂ ಆಗಬಹುದು. ಅಮ್ಮ ಪ್ರಭಾವತಿ, ಮಾವಯ್ಯ, ಕ್ಷತ್ರಿಯರು ಧರ್ಮ ಪದ್ಧತಿಯನ್ನು ಎಂದೆಂದಿಗೂ ತಪ್ಪಿ ನಡೆಯಲಾರರು. ನಿನ್ನ ಗಂಡನ ಬಿಡುವುದು ಎನ್ನಿಂದ ಸರ್ವತ ಆಗಲರಿಯದು ಪ್ರಭಾವತಿ. ಋತ ಎನ್ನ ಮೇತಕ್ಕೆ ಕಾಡುತ್ತೆ. ರಂಡೆ ತನಕ್ಕೆ ಗುರಿ ಮಾಡಿದ ನೀನು ಪತಿಯಾಗಲೇ ಮಗನ ಪೊಲಿಸುವ ತಂದೆ ಮನರೆ ನಾ ಬಲು ನಂದೆ ನ್ಯಾಯ ಎಲ್ಲಿದೆ ಸತ್ಯಕ್ಕೆ ಬೆಲೆ ಇಲ್ಲದೆ. ಮಾವಯ್ಯ, ಅಮ್ಮ ಪ್ರಭಾವತಿ, ಪತಿಯ ಪ್ರಾಣವನ್ನು ಕಳೆದು ನನ್ನನ್ನು ರಂಡತನಕ್ಕೆ ಗುರಿ ಮಾಡುವೆಯ ಮಾವಯ್ಯ? ಮುತ್ತೈದತನವನ್ನು ಉಳಿಸು, ಎನ್ನ ಪತಿಯ ಪ್ರಾಣವನ್ನು ಉಳಿಸು ಮಾವ. ದಿವ್ಯ ಪ್ರಭಾವ. ಅಮ್ಮ ಪ್ರಭಾವತಿ, ವೃಥ ಈ ಸಭಾ ಸಜ್ಜನರನ್ನು ಯಾತಕ್ಕೆ ನಿಂದಿಸುತ್ತೆ? ಎನ್ನ ಬಸಿನೊಳು ಜನಿಸಿದ ಶಿಶುವೆ ಎನ್ನ ಮಾತನ್ನು ಧಿಕ್ಕರಿಸಿ ನಡೆದಾಗ್ಗೆ ಮಗನೆಂಬ ಮೋಹ ಇನ್ನೆಲ್ಲಿರುತ್ತದೆ? ವೃಥ ಎನ್ನಂ ದೂರುವುದು ಹಿತವಲ್ಲ, ಕ್ಷತ್ರಿಯ ಧರ್ಮವನ್ನು ಮೀರುವವನಲ್ಲ, ನಿನ್ನ ಗಂಡನ ಸೆರೆಯಂ ಬಿಡುವುದಿಲ್ಲ, ನೀನು ಈ ರೀತಿ ಬಾಧಿಸುವುದು ತರವಲ್ಲ. ಮಾವಯ್ಯ, ಅಮ್ಮ ಪ್ರಭಾವತಿ, ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಮಾವಯ್ಯ, ಅಮ್ಮ ಸಸ್ಯ ಶಿರೋಮಣಿ, ಪತಿಯನ್ನು ಕಳೆದುಕೊಂಡು ಈ ಜಗದೊಳಗೆ ನಾನು ಸರ್ವತಾ ಜೀವಿಸಲಾರೆನು. ಅದು ಯಾತಕ್ಕೆ ಅಮ್ಮಯ್ಯ? ಪತಿಯ ಭಿಕ್ಷೆಯನ್ನು ನೀಡಿ ಎಂದು ಬೇಡಿಕೊಳ್ಳನು ಮಾವ. ಉಳಿಸು ಎನ್ನ ಮಾಂಗಲ್ಯವ. ಜನ ಕುಮಾರ ಲೋಕೈಕ ವೀರ. ಹೋ ಮಂತ್ರಿ ಶೇಖರ, ನಿನಗೆ ಎಂತ ಕಷ್ಟ ಪ್ರಾಪ್ತವಾಯಿತೆ? ಅದೇನು ಮಂತ್ರಿವರಿ ಶೇಖರ? ನಿನ್ನಂತ ಕೋಮಲ ಶರೀರ ನಮ್ಮ ಮಾತಾ ಪಿತೃ ಭಕ್ತಿಯುಳ್ಳ ನಮ್ಮ ಹರಿಪಾದ ಪೂಜಾ ಸಕ್ತನ ಎಲ್ಲ ಸುಧಾನ್ವನೇ. ಹೋ ಮಂತ್ರಿವರ್ಯನೇ, ತಪ್ತ ಪೂರಿತ ಮಾತ ತೈಲ ತಳಿ ಏಕೆ ಕೆಡಗಲಿ, ರಾಜಾಜ್ಞೆಯಂ ಏಕೆ ಮೀರಲಿ, ಅಯ್ಯೋ ಶಿವ ಶಿವ ನನಗೆ ಎಂತ ಕಷ್ಟ ತಂದಿದೆಯೋ ಸಾಂಬ ಶಿವ. ಹೋ ಮಂತ್ರಿ ಶೇಖರ, ರಾಜಶೇಖರ, ರಾಜಾಜ್ಞೆಯನ್ನು ಪರಿಪಾಲನೆ ಮಾಡುವುದರಲ್ಲಿ ನಿನ್ನದೇನು ತಪ್ಪಿದೆ? ಸಮರಾಂಗಣದಲ್ಲಿ ಎನ್ನ ಪರಾಕ್ರಮವನ್ನು ನರನಾರಾಯಣರಿಗೆ ತೋರಿ
ಜಯಾಂಗನೆಯನ್ನು ತಂದು ಕೀರ್ತಿಯಂ ಪೊಂದುವ ಭಾಗ್ಯಲಕ್ಷ್ಮಿಯನ್ನು ಬಿಡಿಸಲಿಲ್ಲವೆಂಬ ಚಿಂತೆ ಮಾತ್ರ ಬಾಧಿಸುತ್ತಿದೆ. ಅಹೋ ಮಂತ್ರಿಶೇಖರ, ಅಹೋ ರಾಜಶೇಖರ, ಆಗಲಿ ಎಂದಾದರೂ ಒಂದು ದಿನ ಸಾಯಲೇಬೇಕು. ಬಂದ ಕಷ್ಟಗಳನ್ನು ಗೋವಿಂದನ ಪಾರು ಮಾಡಿ ತನ್ನ ಭಕ್ತರನ್ನು ಸದಾ ಕಾಪಾಡಲೇಬೇಕು. ಅಹೋ ಮಂತ್ರಿವರ್ಯನೇ, ಅಹೋ ರಾಜೇಂದ್ರನೇ, ಹಿಂದಕ್ಕೆ ಪ್ರಹ್ಲಾದನ ವಿಭೀಷಣ ಮೊದಲಾದ ಭಕ್ತರನ್ನು ಪರಲಿಲ್ಲವೇ? ಮಂತ್ರಿ ಬಂದಿದ್ದೆಲ್ಲ ಬರಲಿ, ಶ್ರೀ ಹರಿಯ ದಯ ಹೊಂದಿರಲಿ. ನೀನು ಮಾತ್ರ ರಾಜಾಜ್ಞೆಯನ್ನು ಪಾಲಿಸೈ ಮಂತ್ರಿವರ್ಯನೇ. ನಿಮ್ಮ ಇಷ್ಟದಂತೆ ಆಗಲಿ ರಾಜ. ಆಪತ್ ಬಾಂಧವ ಲಕ್ಷ್ಮೀ ಭವ ನಾರಾಯಣ ಸುರಕುಲ ಮರ್ದನ ಭಕ್ತ ಜನ ರಕ್ಷಣ. ಹಿಂದಕ್ಕೆ ಪ್ರಹ್ಲಾದನನ್ನು ರಕ್ಷಿಸಿದಂತೆ ಎನ್ನಂ ಕಾಪಾಡು ಗೋವಿಂದ ಗರುಡಧ್ವಜ. ನಿನ್ನಂ ಬಿಟ್ಟರೆ ಎನ್ನಂ ರಕ್ಷಿಸುವರಾರು ಪನ್ನಗ ಶಯನ. ಬೇಗನೆ ಬಾರೋ ಕಮಲಾಲೋಚನ. ಶ್ರೀಕೃಷ್ಣ ಪರಮ ಶ್ರೀಕೃಷ್ಣ ಪರಮಾತ್ಮನ ಪಾದ ಪೂಜಾ ಭಕ್ತ ಮಾನಸನಾದ ಎಲೈ ಸುಧನ್ವನೇ. ಆಹೋ ಅಪ್ಪಯ್ಯನೇ, ನಿನ್ನ ಭಕ್ತಿಯನ್ನರಿಯದೆ ರಾಜಧರ್ಮಕ್ಕನುಸಾರವಾಗಿ ನಿನ್ನ ಕರಗಳಂ ಕಟ್ಟಿ ಬಳಲಿಸಿದೆ. ದುರ್ಭಾಷೆಗಳನ್ನಾಡಿ ಉಗ್ರ ಶಿಕ್ಷೆಗೆ ಗುರಿ ಮಾಡಿದೆ. ಎಷ್ಟು ಕಷ್ಟಪಡಿಸಿದ ಕಾಲಕ್ಕೂ ಶ್ರೀಕೃಷ್ಣನ ನಾಮಾಮೃತಂ ಸ್ಮರಿಸಲು ಕಷ್ಟದಿಂದ ಪಾರಾದಯ. ಹೌದು ಜನಕ. ಅಹೋ ಕಂದ, ಅಹೋ ತಂದೆ, ನಾನು ರಾಜಧರ್ಮವನ್ನು ಪಾಲಿಸಿದೆ. ನಿನ್ನ ಮನಸ್ಸಿನೋಳು ವ್ಯಥಪಡದೆ ಈಗಲೇ ಯುದ್ಧಕ್ಕೆ ಹೋಗಿ ಅರ್ಜುನನಂ ಜಯಿಸಿ ಶ್ರೀಕೃಷ್ಣನಂ ಮೆಚ್ಚಿಸಿ ಜಯಪ್ರದ ವಂದಿ ಬಾರೈ ಪುತ್ರ ಸದಮಲ ಚರಿತ್ರ. ಆಹೋ ಅಪ್ಪಯ್ಯನೇ, ಎನ್ನಂ ಬಗೆ ಬಗೆಯಿಂದ ಬಳಲಿಸಿದನೆಂಬ ಸಂದೇಹ ಮಾದ ಕುಂದು ನುಡಿಗಳನ್ನು ನುಡಿವೆಯಲ್ಲ. ನೀನು ಮಾಡಿದ ವಿಷಯದಲ್ಲಿ ದೋಷವೇನಿಲ್ಲ. ಹೌದೇ ಕುಮಾರ. ಆಹೋ ಜನಕ, ಅದು ಹೇಗೆಂದರೆ, ಅದು ಹೇಗೆ ಬಾಲಕ? ಬಂಗಾರವನ್ನು ಪರೀಕ್ಷಿಸಬೇಕಾದರೆ ನಿಗಿಸುವ ಬೆಂಕಿಯಲ್ಲಿ ಹಾಕಿ ಕಾಯಿಸಿದರೆ ಅದರ ಕಾಂತಿಯು ಹೆಚ್ಚಾಗುವಂತೆ ಈ ನಿನ್ನ ಕುಮಾರನಾದ ಎನ್ನ ಶಕ್ತಿಯನ್ನು ಪರೀಕ್ಷಿಸಿರುವೆ. ಅಹೋ ತಂದೆ ಕುಮಾರ, ಎನ್ನಂತ ಬಂಗಾರದ ರತ್ನವನ್ನು ಶ್ರೀಕೃಷ್ಣನಂತ ವ್ಯಾಪಾರಿಗೆ ಅರ್ಪಿಸಿ ಮುಕ್ತಿ ಪಡೆಯವನು ಜನಕ. ಜಗತ್ತಿಕ್ಕಾಟಿ ಕಾಂತಿ ಕನಕ. ಸುಧನ್ವನ ರಾಣಿಯಾದ ಅಮ್ಮ ಪ್ರಭಾವತಿ, ನಿನ್ನ ಪತಿಯಾದ ಸುಧನ್ವನಿಗೆ ಶ್ರೀಕೃಷ್ಣ ಅರ್ಜುನನಂ ಜಯಿಸಿ ಬಾರೆಂದು ಜಯಶೀಲನಾಗೆಂದು ಜಯದಾರುತಿಯ ಮಾಡಿ ಯುದ್ಧಕ್ಕೆ ಕಳಿಸಮ್ಮ ಪ್ರಭಾವತಿ. ಸಮರಕ್ಕೆ ಹೋಗಲ ಜಾಗೃತಿ. ಮಂತ್ರಿಶೇಖರ, ಪ್ರಭಾವತಿ, ನನ್ನ ಪತಿಗೆ ಜಯದಾರ್ತಿ ಮಾಡು ಎಂದು ಹೇಳ್ತಿರುವೆಯಾ? ಹೌದು ಪ್ರಭಾವತಿ. ನಿನಗೂ ಸಹ ಮಾಡುವನು ಈ ಪೀಠವನ್ನು ಅಲಂಕರಿಸು. ಕ್ಷೇಮವಾಗಲೇ ಕಾಂತ ನಿನಗೆ ಹೋಗೋದೊರಕೆ ಬೇಗನೆ, ಹೋಗೋದೊರಕೆ ಬೇಗ. ಅರ್ಜುನ, ಋಷಧ್ವಜ,